ಸರ್ ನಮಸ್ಕಾರ, ಹೇಳಿ ಸರ್. ಸರ್ ನಮಸ್ತೆ. ಹಾ ಸರ್, ಏನು ಅಂತಂದ್ರೆ ಹ್ಮ್ ನಿಮ್ದು ಅದೇ ಜ್ವಾಲಾಮಿಕ್ ಯೂಟ್ಯೂಬ್ ಚಾನಲ್ ಅಲ್ವಾ? ಹೌದೌದೌದು. ಹಾ, ಓಕೆ ಸರ್. ಈಗ ಬಹಳಷ್ಟು ಜನ ಏನು ಅಂತಂದ್ರೆ ಈಗ ಮೀಡಿಯಾಗಳಲ್ಲಿ ಹ್ಮ್ ಮಾಧ್ಯಮಗಳಲ್ಲಿ ಏನೊಂದು ಕೆಲವೊಂದು ನಕಲಿ ಮಾಧ್ಯಮಗಳು ಎಂದರೆ ಮತ್ತು ನಕಲಿಗಳು ಯಾರ್ಯಾರಿದ್ದಾರೆ. ಹ್ಮ್ ಈಗ ಹ್ಮ್ ಏನ್ 39 ಭಾರತ 2025 ಏನು FIR ಸ್ಟೇ ಏನಾಗಿದೆ, ಹ್ಮ್ ಆ ಸ್ಟೇಗೆ ಸಂಬಂಧಪಟ್ಟಂತೆ ನಕಲಿ ಮಾಧ್ಯಮಗಳಲ್ಲಿ ಹಲವಾರು ರೀತಿಯಾಗಿ ಏನೊಂದು ತಿರುಚಿ ಹೇಳುವಂತಹ ಪ್ರಯತ್ನವನ್ನ ಬಹಳಷ್ಟು ಮಾಡ್ತಾ ಇದ್ದಾರೆ. ಹ್ಮ್. ಅದನ್ನು ಯಾಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅನುಮಾನ. ಅಲ್ಲ ಸರ್, ಎಲ್ಲ ಅಲ್ಲ ಹೇಳಿ. ಆ, ಹಾ, ಅಲ್ಲ ಅಲ್ಲ ಸರ್, ಇದು ಮೂಲ FIR ಏನಾಗಿತ್ತಲ್ಲ ಅದನ್ನೇ ಕ್ರಾಶ್ ಮಾಡ್ಸಕ್ ಹೋಗಿದಾರೆ ಅಂತೇಳಿ ಅಜಿತ್ ಹನುಮಕ್ಕನ್ ಅವರು ಫೇಸ್ಬುಕ್ ಅಲ್ಲಿ ಮತ್ತೆ ಅವ್ರ ಮಾಧ್ಯಮದಲ್ಲಿ ಹೇಳ್ತಾ ಇದಾರೆ. ಇದು ಸತ್ಯನಾ ಇದು? ಹೌದು. ಈಗ ನೋಡ್ರಿ, ಸ್ಕ್ವಾಶ್ ಅಂತಂದ್ರೆ ಹ್ಮ್ ಪೂರ ಸ್ಕ್ವಾಶ್ ಅಲ್ರಿ. ಹ್ಮ್ ಹಾ, ಪೂರ ಸ್ಕ್ವಾಶ್ ಅಲ್ರಿ ಇದು. ಹ್ಮ್ 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 ಈಗ ಅವ್ರ ಮೇಲೆ ಅಂದ್ರೆ ಹ್ಮ್ ಈಗ ಮೂಲ ದೂರುದಾರ ಯಾರು? ಚಿನ್ನಯ್ಯ. ಚಿನ್ನಯ್ಯ. ಚಿನ್ನಯ್ಯ ಸ್ಕ್ವಾಶ್ ಮಾಡಿಸಿ ಇದನ್ನ ತೆಗೆದಾಕ್ರಿ ಅಂತಂದ್ರೂ ಸ್ಕ್ವಾಶ್ ಮಾಡಲ್ಲ. ಹ್ಮ್ 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 ದೂರುದಾರನೇ ಈ ಕಂಪ್ಲೇಂಟ್ ವಾಪಸ್ ತೆಗೆದುಕೊಳ್ತೀನಂದ್ರೆ ಅದನ್ನು ಸಾಧ್ಯನೇ ಇಲ್ಲ, ಅದು ಕಾನೂನಲ್ಲಿ ಅವಕಾಶನೇ ಇಲ್ಲ. ಹ್ಮ್ 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 ಬುದ್ಧಿವಂತರು, ವಿಚಾರವಂತರು ಇದನ್ನ ಅವರು ಅರ್ಥ ಮಾಡ್ಕೋಬೇಕಾಗಿತ್ತು, ತಿಳ್ಕೊಳ್ಬೇಕಾಗಿತ್ತು. ಜನರು ಕೂಡ ಅಷ್ಟೊಂದು ಏನ್ ದಂಡ್ರಲ್ಲ, ಅವರು ಕೂಡ ಸ್ವಲ್ಪ ಕೆಲವೊಬ್ರು ಏನ್ ತಿಳ್ಕೊಂಡಿದ್ದಾರೆ. ಹ್ಮ್ ಯಾಕಂದ್ರೆ ಇವರು ದೂರುದಾರ ಚಿನ್ನಯ್ಯ ಹೋದ್ರು ಹ್ಮ್ ಅದನ್ನ ಕೇಸ್ ನಿಲ್ಸ್ರಿ ಅಂದ್ರೂ ನಿಲ್ಸಕ್ ಆಗೋದಿಲ್ಲ, ಅದು ಕಾನೂನಲ್ಲಿ ಅವಕಾಶನೇ ಇಲ್ಲ. ಹ್ಮ್ 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 ಈಗ ಉದಾಹರಣೆಗೆ ಹೇಳ್ತೀನಿ ಕೇಳ್ರಿ. ಹ್ಮ್ ಈಗ ನಾನು ಸಾಮಾಜಿಕ ಹೋರಾಟಗಾರ ವೀರನಗೌಡ, ನಂದು ಒಂದು ಕೇಸ್ ಆಗಿದೆ. ಹ್ಮ್ ಹ್ಮ್ ಇದರಲ್ಲಿ ಎಷ್ಟು ಜನ ಇದೀವಿ ಅಂತಂದ್ರೆ ಹ್ಮ್ 6 ಜನ ಇದೀವಿ ರೀ. ಹ್ಮ್ 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 6 ಜನದಲ್ಲಿ ಏನ್ ಮಾಡಿದ್ವಿ ನಾವು, ಒಂದು ಇಬ್ರು ವ್ಯಕ್ತಿಗಳು ಮೊನ್ನೆ ಸ್ಟೇ ತಂದ್ವಿ. ಹ್ಮ್ ಹ್ಮ್ ಸ್ಟೇ ತಂದ್ವಿ. ಈಗ ಏನ್ ಮಾಡಿದ್ರು, ಅದನ್ನ ವಿಚಾರಣೆ ನಡೆಸಲಿಲ್ಲ. ಅಂದ್ರೆ ಈ ಸ್ಟೇ ಆಗೋವರೆಗೂ ಮುಂದಿನ ವಿಚಾರಣೆ ಇಲ್ಲ ಅಂತೇಳಿ ಅದು ಅಲ್ಲಿಗೆ ಸ್ಟಾಪ್ ಮಾಡಿದ್ರು. ಹ್ಮ್ 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 ಅಂದ್ರೆ 6 ಜನದಲ್ಲಿ ಇಬ್ರು ಮಾತ್ರ ಸ್ಟೇ ತಂದಿರೋದು, ಇನ್ನು 4 ಜನಕ್ಕಿಲ್ಲ. ಹ್ಮ್ 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 ಅಂದ್ರೆ ಇವರು ನಾವು ಇಲ್ಲ ಅದರಲ್ಲಿ ಇದು ಇಲ್ಲ ಅನ್ನುವಂಥದ್ದು. ಹ್ಮ್ 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 ಈಗ ಯಾರು ಹೋಗಿದ್ದಾರೆ, ಗಿರೀಶ್ ಮಟ್ಟಣ್ಣ ಅವರು, ಜಯಂತ ಟಿ ಅವರು ಹ್ಮ್ ಮತ್ತು ವಿಠಲ್ ಗೌಡ್ರು ಮತ್ತು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು, ಇವ್ರು 4 ಜನ ಇವರು ದೂರುದಾರರು ಅಲ್ಲ. ಹ್ಮ್ 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 ಆದ್ರೂ ಕೂಡ ಇವರು ದೂರುದಾರರು ಅಲ್ಲದೆ ಇದ್ರೆ ಇವ್ರ ಮೇಲೆ FIR ಯಾಕೆ ಹಾಕ್ಬೇಕು? ಹ್ಮ್ 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 ದೂರುದಾರರೇನ್ರಿ? ದೂರ ಈಗ ಆಲ್ರೆಡಿ ಆರೋಪಿ ಆಗಿದ್ದಾನೆ. ಇವರು ವಿಸ್ನಲ್ ಬ್ಲೋವರ್, ಇವರು ಸಾಕ್ಷಿದಾರಗಳು. ಇವರು ಹೋರಾಟಗಾರರು, ಹೋರಾಟ ಮೇಲೆ FIR ಹಾಕ್ಬಾರ್ದಲ್ವಾ? ಹ್ಮ್ ಆಗ್ಬಾರ್ದು. ದೂರುದಾರರನ್ನೇ ಇವ್ರು FIR ಮಾಡಿ ಇವ್ರನ್ನ ತನಿಖೆ ಕರೆದು ಇವ್ರನ್ನ ಹಿಂಸೆ ಪಡೆದು ಜೈಲಿಗೆ ಹಾಕುವಂತಹ ಪ್ರಯತ್ನ ಇವ್ರದ್ದು ನಡೆದಿದ್ರಿಂದ ಇವ್ರು ಏನ್ ಮಾಡಿದ್ದಾರೆ, ಇವರು ದೂರುದಾರರೇ ಅಲ್ಲ, ಇವರು ಹೋರಾಟಗಾರರು. ಹಾಗಾಗಿ ಇವ್ರ ಮೇಲೆ ಹಾಕಿರ್ತಕ್ಕಂತ FIR ಇದು ಅಕ್ರಮ ಅಂತೇಳಿ ಇವರು ಅದರಲ್ಲಿ 39/2025 ಅಲ್ಲೇ ಅದ್ರ ಒಳಗಡೆನೆ ಇವ್ರ ಮೇಲೆ FIR ಹಾಕಿರೋದ್ರಿಂದ ಹಂಗಾಗಿ ಇವ್ರದ್ದು ಮಾತ್ರ ಸ್ಕ್ವಾಶಿಗೆ ಹೋಗಿದ್ದಾರೆ. ಅಂದ್ರೆ ಈಗ ಸ್ಟೇ ಕೊಟ್ಟಿದ್ದಾರೆ, 12ರವರೆಗೂ ಸ್ಟೇ ಕೊಟ್ಟಿದ್ದಾರೆ. ಇವ್ರದ್ದು ಮಾತ್ರ ಸ್ಟೇ ಆಗಿದೆ. ಇವ್ರದ್ದು ಕ್ವಾಶ್ ಆದ್ರೂ ಅದು ಇನ್ನು ಉಳ್ಕಿದ್ ಏನಿದೆ, ಆ ದೂರುದಾರ ಚಿನ್ನಯ್ಯ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ SIT ತನಿಖೆ ನಡೀತಾನೆ ಇರುತ್ತೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಬಟ್ ಆದ್ರೆ ಅದು ಏನಿದೆ ಅಲ್ಲ, ನಂಬರ್ CC ನಂಬರ್ ಏನ್ ಕರಿತೀವಲ್ಲ 39/2025, ಅದ್ರ ಒಳಗಡೆನೆ ಇವರು ಅಕ್ರಮವಾಗಿ FIR ಆಗಿರೋದ್ರಿಂದ ಹೋರಾಟಗಾರರ ಮೇಲೆ, ಇವರು ದೂರುದಾರರು ಅಲ್ಲ, ಇವರು ಹೋರಾಟಗಾರರು. ಇವ್ರ ಮೇಲೆ FIR ಆಗಿ ಇವ್ರ ತನಿಖೆನೂ ಆಲ್ರೆಡಿ 100ಕ್ಕೂ ಹೆಚ್ಚು ಗಂಟೆ ಆಲ್ರೆಡಿ ತನಿಖೆನೂ ಎದುರಿಸಿದ್ದಾರೆ. ಇವ್ರ ಮೇಲೆ ಒಂದು ಹೋರಾಟಗಾರರ ಮೇಲೆ ಪದೇ ಪದೇ SIT ಕರಿತಾನೆ ಇರೋದು ಎಲ್ಲಿವರೆಗೂ ಕರಿತಾ ಇರಬೇಕು? ಯಾರಾದ್ರೂ ಹೋರಾಟಗಾರರ ಆಗ್ಬಿಟ್ರೆ ಅವ್ರನ್ನ 100 ಸರಿ ಕರೆಯೋದಾ? ಅದಕ್ಕೊಂದು ಇತಿಮಿತಿ ಅಂತ ಇರುತ್ತಲ್ರಿ. ಹಂಗಾಗಿ ಇದು ಅಕ್ರಮ. ನಾವು ಎಲ್ಲದಕ್ಕೂ ರೆಡಿ ಇದ್ದೇವೆ, ನಾವು ತನಿಖೆನೂ ಎದುರಿಸಿದ್ದೇವೆ ಆಲ್ರೆಡಿ. ಮತ್ತೆ ಇವರು ನಮ್ಮ ಹೋರಾಟಗಾರರನ್ನೇ ಇವರು ಜೈಲಿಗೆ ತಳ್ತಕ್ಕಂತ ಒಂದು ಪ್ರಯತ್ನ ನಡೀತಾ ಇದೆ ಅನ್ನುವಂತ ಕಾರಣಕ್ಕೆ ಇದು ಅಕ್ರಮ, ಇದು ಅಂತ ಹೇಳಿ ಅವರು FIR ಅನ್ನ ರದ್ದು ಮಾಡಿ ಅಂತ ಹೇಳಿ ಹೋಗಿರ್ತಕ್ಕಂಥದ್ದು. ಹಾಗಾಗಿ ಸ್ಟೇ ಆಗಿರುವಂತಕ್ಕಂಥದ್ದು ನಿಜ. ಆದ್ರೆ ಆ ಕೇಸಿಗೂ ಇವ್ರದಕ್ಕೂ ಇವ್ರು ಬೇರೆ, ಅದು ಬೇರೆ. ಅದ್ರ ಒಳಗಡೆ ಇರ್ತಕ್ಕಂಥದ್ದು ಇದು FIR ಇವ್ರದ್ದು ಮಾತ್ರ ರದ್ದು ಮಾಡಿ ಅಂತ ಹೇಳಿ ಹೋಗಿರ್ತಕ್ಕಂಥದ್ದು. ಈ ಸತ್ಯಾಂಶ ಜನರಿಗೆ ಗೊತ್ತಾಗ್ಬೇಕಾಗಿದೆ. ಅಲ್ಲ ನೋಡಿ, ಇವ್ರು ಏನ್ ಮಾಡ್ತಾರಂದ್ರೆ, ಒಬ್ಬ ದೂರುದಾರ ಏನಾದ್ರು ಹೋಗಿ ದೂರು ಕೊಟ್ರೆ ಅವ್ರ ಮನೇಲಿ ಇರ್ತಕ್ಕಂಥವ್ರನ್ನೇ ಇವ್ರನ್ನ ಹಿಂದಿನ ಕಾಲದಿಂದಲೂ ಇಲ್ಲಿವರೆಗೂ ಅದನ್ನೇ ಕೆಲಸ ಮಾಡ್ಕೊಂಡ್ ಬರ್ತಾ ಇದಾರೆ, ಅವ್ರನ್ನೇ ಅಪರಾಧಿಗಳು ಮಾಡ್ತಾ ಇದಾರೆ. ಈಗ ಇದ್ರ ಪ್ರಕಾರ ಹೋದ್ರೆ ನೋಡಿ, ಈಗ ಒಂದು ಹೋರಾಟಗಾರನ್ನೇ ಅಪರಾಧಿಗಳು ಮಾಡ್ತಾ ಇದಾರೆ ಇವರು.
ನೋಡಿ ಹಿಂದೆ ವೇದವಲ್ಲಿ ಕೇಸಲ್ಲಿ ಸಮೇತ ಹಂಗೆ, ಪದ್ಮಲತಾ ಕೇಸಲ್ಲೂ ಹೌದು ಹಂಗೆ. ಇದು ಸೌಜನ್ಯ ಪ್ರಕರಣದಲ್ಲೂ ಅದು ಸ್ವಲ್ಪ ಅದು ಕೂಡ ಅಲ್ಲೇ ಬಂದ ಯಾವನೋ ಸ್ನೇಹಮಯಿ ಕೃಷ್ಣ ಅಂತೇಳಿ ಬಂದು ಅವ್ರ ಮನೆಯವ್ರನ್ನೇ ಹೌದು ಇದೇ ಮಾಡ್ದ. ಅಂದ್ರೆ ಇವ್ರ ಮೂಡ್ ಆಪರೇಷನ್ ಹೆಂಗಿದೆ ಅಂದ್ರೆ, ಯಾರು ಹೌದು ದೂರ್ ಕೊಡಕ್ ಹೋಗ್ತಾರೋ, ಇಲ್ಲ ಯಾರ ಮನೆಗೆ ಅನ್ಯಾಯ ಆಗಿದೆ, ಅತ್ಯಾಚಾರ ಆಗಿದೆ ಅಂತವ್ರ ಮೇಲೆನೆ ಇವರು ಅಪರಾಧಿಗಳ ಸ್ಥಾನದಲ್ಲಿ ನಿಲ್ಲಿಸ್ಕೊಂಡು ಇದೇ ಮಾಡ್ಬಿಡ್ತಾರೆ. ಇವ್ರ ಕೆಲ್ಸನೇ ಇದು. ಅಂದ್ರೆ ಇಲ್ಲಿ ಏನಾಗ್ತಾ ಮೇಲ್ನೋಟ ಇದೆ ಅಂದ್ರೆ, ಕಾಣ್ತಿದೆ ಹಾಗೆ. ನೋಡ್ರಿ, ಮನೆ ಮನೆ ಒಳಗಡೆನೆ ಬೆಂಕಿ ಹಚ್ತಕ್ಕಂತ ಕೆಲಸ ಮಾಡ್ತಕ್ಕಂಥದ್ದು. ಮನೆ ಹೌದೌದೌದು. ಒಳಗಡೆ ಅವರೇ ನೆಮ್ಮದಿ ಇಲ್ಲ ಅಂತಂದ್ರೆ ಇನ್ನು ನಮ್ ತಂಟಕ್ಕೆ ಎಲ್ಲಿ ಬರ್ತಾರ ಅನ್ನುವಂತಹ ಕಾರಣಕ್ಕೆ ಈ ತರದ ಘಟನೆಗಳು ನಡೀತಾ ಇರ್ತವೆ ಕೆಲವೊಂದ್ ಬಾರಿ. ಹ್ಮ್ ಹಂಗಾಗಿ ಇಲ್ಲಿ ಆಗಿರ್ತಕ್ಕಂಥದ್ದು ಇವರ ಮೇಲೆ FIR ರದ್ದು ಕೋರಿ ಮಾತ್ರ ಹೋಗಿರ್ತಕ್ಕಂಥದ್ದು. ಹಾಗಾಗಿ ಆ 39/2025 ಸ್ಟೇ ಹ್ಮ್ ಆಗಿರುವಂತದ್ದು. ಹ್ಮ್ ಹ್ಮ್ ಇದು ಹ್ಮ್ ನನ್ನಂತಹ ಹ್ಮ್ ಹೋರಾಟಗಾರನಿಗೆ ಗೊತ್ತಾಗುತ್ತೆ. ಹ್ಮ್ ಕೆಲವೊಬ್ರು ಆ ಲಾಯರ್ಗಳು ಅನ್ಸ್ಕೊಂಡಿರೋ ಅವ್ರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಹ್ಮ್ ಅವ್ರನ್ನ ಲಾಯರ್ ಜಗದೀಶ್ ಅವರು ಕೂಡ ಹೇಳ್ಬೇಕಾಗಿತ್ತು, ಇಲ್ಲ ಇವ್ರು ಅವ್ರ FIR ಹ್ಮ್ ರದ್ದು ಕೋರಿ ಹೋಗಿದ್ದಾರೆ, ಹಂಗಾಗಿ ಸ್ಟೇ ಆಗಿದೆ ಅಂತ ಹೇಳಿ ಹೇಳ್ಬೇಕಾಗಿತ್ತು. ಹೌದು, ಸ್ಟೇ ಆಗಿರೋದು ನಿಜ. ಅಂದ್ರೆ ಇಲ್ಲಿ ಹ್ಮ್ ಒಂದು ಅಂಶವನ್ನ ಬಿಟ್ಟು ಇನ್ನೊಂದು ಅಂಶವನ್ನ ಹ್ಮ್ ಹೇಳ್ತಕ್ಕಂಥದ್ದು. ಹ್ಮ್ 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 ಒಂದು ಇವ್ರೇನೋ. ಅಂಶ ಒಂದು ಅಂಶ ನಿಜ ಹೇಳೋದು, ಬಟ್ ಆದ್ರೆ ಈ ವಿಚಾರ ಏನು, ಅಪ್ಲಿಕೇಶನ್ ಒಳಗಡೆ ಏನು ಬರ್ದಿದ್ದಾರೆ ಆ ಇನ್ನೊಂದು ಅಂಶವನ್ನ ಬಿಡ್ತಕ್ಕಂಥದ್ದು ಏನಿದೆಯಲ್ಲ, ಹ್ಮ್ ಇದು ಹ್ಮ್ ಜನರಿಗೆ ಗೊಂದಲವನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು. ಈ ರೀತಿಯಾಗಿ ಸಾಕ್ತಕ್ಕಂಥದ್ದು ಇದು ಸಮಂಜಸವಲ್ಲ. ಇದು ನಮ್ಮ ದೌರ್ಭಾಗ್ಯವೇ ಸರಿ ಅನ್ನುವಂಥದ್ದು. ಹೌದ್ ನೋಡಿ. ಇನ್ನೊಂದ್ ಏನಂದ್ರೆ, ಈಗ ಹಾ, ಚಿಹ್ನೆ ಏನಾದ್ರು ಮೂಲ FIR ವಾರಸ್ದಾರ ಅವರೇ ಅಲ್ಲ ಈಗ ಸದ್ಯ. ಹೌದು ಹೌದು. ಅವ್ರೇನಾದ್ರು ಇವ್ರದ್ದು ಹೆಸರು ಸೇರ್ಸ್ಕೊಂಡಿದ್ರೆ, ಅಂದ್ರೆ ಇವ್ರು ನಮ್ಗೆ ಹೇಳ್ಕೊಟ್ರು ಅಂತೇಳಿ ಫಸ್ಟ್ FIR ಅಲ್ಲಿ ರಿಜಿಸ್ಟ್ರೇಷನ್ ಆಗಿದ್ರು, 4 ಜನದ ಹೆಸರು ನೋಡ್ರಿ, ಮೆನ್ಷನ್ ಮುಂಚೆ ಮಾಡಿದ್ರೆ. ಹ್ಮ್ ಮುಂಚೆ 184 ಈಗ 164 ಇಂದೆಲ್ಲ ಹೇಳಿಕೆ ಏನ್ ಕೊಟ್ಟಿದ್ದಾನಲ್ಲ, ಹ್ಮ್ ಅದರಲ್ಲಿ ಇವ್ರ ಹೆಸರು ಇಲ್ವೇ ಇಲ್ಲ. ಅಲ್ಲ, ಇದ್ದಿದ್ರೆ ಸಂಬಂಧ ಪಡ್ತಿತ್ತು, ಇಲ್ವನೇ ಇಲ್ಲಲ್ಲ. ಈಗ ಯಾಕೆ ಈ ಹೌದು ತರ? ಹ್ಮ್ ಹೌದು ಹೌದು, ಅದನ್ನೇ ಹೇಳ್ತಾ ಇರೋದು. ಅವ್ರ ಹೆಸರು ಇಲ್ವೇ ಇಲ್ಲ. ಆಮೇಲೆ ಹ್ಮ್ ಹೋರಾಟಗಾರರು ಇವ್ರ ಮೇಲೆ ಯಾಕೆ ಆಕ್ಚುಲಿ FIR ಹಾಕ್ಬೇಕು? ಹ್ಮ್ ಹ್ಮ್ ಆ ಹ್ಮ್ ತನಿಖೆ ಈಗ ಅವನು ಮೂಲ ಹೇಳಿಕೆ ಏನಿದೆ ಅದರಲ್ಲಿ ಇರ್ತಕ್ಕಂಥವ್ರನ್ನ ವಿಚಾರಣೆ ನಡೆಸಬೇಕಾಗಿತ್ತು. ಅಲ್ಲ ಇವ್ರೇ. ಇಷ್ಟೊತ್ತಿಗೆ ವಿಚಾರಣೆ ಮಾಡಿದ್ರೆ ಒಂದು 150 ಜನ ಒಳಗೋಗಿರೋದು. ಅದು ನನ್ನ ಅನಿಸಿಕೆ. ಇದು ಅಲ್ಲ ನನ್ನ ನೋಡಿ. ವೈಯಕ್ತಿಕ ಅಭಿಪ್ರಾಯ ಹೇಳೋದಾದ್ರೆ, ಹ್ಮ್ ಇವರು ಇನ್ವೆಸ್ಟಿಗೇಷನ್ ಮಾಡಿದ್ರೆ ಒಂದು 150 ಜನ ಇಷ್ಟು ಹೊತ್ತಿಗೆ ಜೈಲಲ್ಲಿ ಇರಬೇಕಾಗಿತ್ತು. ಹ್ಮ್ ಇಲ್ಲಿ ಇವರು ಏನು ಬುರುಡೆ ಮೀಡಿಯಾಗಳು ಏನು ಕೆಲವೊಂದು ನಕಲಿ ಮಾಧ್ಯಮಗಳಿಂದವೆ ಹೊಯ್ಕೊಳ್ತಾ ಇದ್ದಾರೆ. ಹ್ಮ್ ಇವರು ಪ್ರಬುದ್ಧತೆ, ಚಿಂತನೆ ಇಲ್ಲದೆ ಇರ್ತಕ್ಕಂಥವ್ರು. ಇವರು ಪತ್ರಕರ್ತರ ಆಗ್ಲಿಕ್ಕೆ ಲಾಯಕ್ಕಿಲ್ಲ ಎನ್ನುವಂಥದ್ದನ್ನು ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಆಮೇಲೆ ಚಕ್ರವರ್ತಿ ಸೂಲಿಬೇಲಿ ಅವರು ಕೂಡ ಇನ್ನು ಮೊನ್ನೆ ಮಾತಾಡ್ತಾರೆ. ಹ್ಮ್ ಒಬ್ರನ್ನ ಯಾರು ಇವರು ನಟ ವಿಜಯ್ ಅವ್ರನ್ನ ಗೇಲಿ ಮಾಡ್ತಾರೆ. ಹ್ಮ್ ಹ್ಮ್ ದುನಿಯಾ ಹ್ಮ್ ವಿಜಯ್ ನಟ ಅವ್ರನ್ನ ಗೇಲಿ ಮಾಡ್ತಾರೆ. ಅಲ್ಲಿ ಸಾವುಗಳಾಗಿದ್ದಾವೆ, ನಾನು ಅಲ್ಲಿಗೆ ಧರ್ಮಸ್ಥಳದಲ್ಲಿ ಅಲ್ಲಿವರೆಗೆ ನ್ಯಾಯ ಸಿಗೋವರೆಗೆ ಬರಲ್ಲ ಅಂತ ಹೇಳಿ ಒಂದ್ ಮಾತು ಹೇಳಿರ್ತಾರೆ. ಹ್ಮ್ ಹ್ಮ್ ಹಾಗಾಗಿ ಅವರು ಕೂಡ ಇನ್ನ ಗೇಲಿ ಮಾಡ್ತಾರೆ. ಅಂತ ಹೆಣ್ಣು ಮಕ್ಕಳ ಆ ನ್ಯಾಯಕ್ಕಾಗಿ ಅವರು ಧ್ವನಿ ಎತ್ತಿರ್ತಕ್ಕಂಥದ್ದು. ಹೌದೌದು. ಹಂಗಾಗಿ ಹ್ಮ್ ಅವ್ರನ್ನು ಕೂಡ ಗೇಲಿ ಮಾಡ್ತಾರೆ. ಇವರು ಕೂಡ ಅವ್ರು ಎಂತ ಚಿಂತಕರು ನನಗಂತೂ ಗೊತ್ತಾಗ್ತಿಲ್ಲ, ಎಂತ ಪತ್ರಕರ್ತರು ನನಗೆ ಗೊತ್ತಾಗ್ತಿಲ್ಲ. ಚಿಂತಕರು ಅಂತಾರೆ. ಆ ಚಕ್ರವರ್ತಿ ಸೂಲಿಬೆಲೆ ಚಿಂತಕರಾಗಿದ್ರೆ ಅದು ಯಾವ ಕಾರಣಕ್ಕೋಸ್ಕರ ಅಷ್ಟೇ ಆಗಿದೆ, ಅದರಲ್ಲಿ ಪ್ರಮುಖ ಒಳಗ ಇರ್ತಕ್ಕಂತಹ ಅಂಶಗಳು ಯಾವುವು ಏನು ಅನ್ನೋದನ್ನ ಚಿಂತನೆ ಮಾಡಿ ಇವರು ಮಾಹಿತಿಯನ್ನ ಕೊಡಬೇಕಾಗಿತ್ತು. ಸ್ಪಷ್ಟವಾದಂತಹ, ನಿಖರವಾದಂತಹ, ಪ್ರಬುದ್ಧವಾದಂತಹ ಚಿಂತನೆಯಿಂದ ವಿಚಾರವನ್ನು ಒಳಗೊಂಡು ಇವರು ಮಾಹಿತಿಯನ್ನ ಕೊಡಬೇಕಾಗಿತ್ತು. ಆದ್ರೆ ಇವು ಯಾವನ್ನೂ ಕೊಡ್ತಾ ಇಲ್ಲ. ಇವತ್ತು ಹಿಂದೂಗಳ ವಿರುದ್ಧ ಇವತ್ತು ಹೋರಾಟವನ್ನ ನಡೆಸ್ತಿದ್ದಾರೆ ಎನ್ನುವಂಥದ್ದು ಸ್ಪಷ್ಟವಾಗಿ ನಮಗೆ ಗೋಚರ ಆಗ್ತಾ ಇದೆ. ಹೌದೌದೌದು. ಹೌದು, ಅಲ್ಲ ಅಲ್ಲ. ಹಿಂದೂಗಳ ವಿರುದ್ಧ ಹ್ಮ್ ಇವತ್ತು ಹೋರಾಟ ಮಾಡ್ತಾ ಇರುವಂತದ್ದು ನಮ್ಮ ದೌರ್ಭಾಗ್ಯವೇ ಸರಿ. ಅಲ್ಲ ನೋಡಿ, ಅಲ್ಲಿ ಧರ್ಮಸ್ಥಳದಲ್ಲಿ 2010ರಲ್ಲಿ ಶರಾವತಿ ಲಾಡ್ಜ್ ಓನರ್ ವೀರೇಂದ್ರ ಹೆಗಡೆ ಅವರು ಅಲ್ಲಿ ಒಂದು ಹೌದು. ಕೊಲೆ ಆಗಿದೆ. ಅವ್ರಿಗೆ ಒಂದು ನೋಟಿಸ್ ಕೂಡ ಕೊಡ್ತಕ್ಕಂತ ತಾಕತ್ SIT ತಂಡಕ್ಕೂ ಇಲ್ಲ, ನಮ್ಮ ಸರ್ಕಾರಕ್ಕೂ ಇಲ್ವಲ್ಲ. ಅದು ಕೇಳಂತ ಸೌಮ್ಯತೆ ಇಲ್ಲ. ಬರೀ ಏನ್ ನೋಡಿ, ಸ್ವಲ್ಪ ಇದೇನಾದ್ರೆ ಸಾಕು, ಹೋರಾಟಗಾರರ ಮೇಲೆ ಕೇಸ್ ಹಾಕೋದು, ಸುಳ್ಳು FIR ಹಾಕೋದು. ಮೊನ್ನೆ ಒಂದು ಹೋರಾಟ ಸುಮ್ನೆ ಒಂದು ಅಪ್ಲಿಕೇಶನ್ ಕೊಡಕ್ ಹೋಗಿದ್ದು, ಹೋರಾಟ ಅಲ್ಲ, ಪ್ರತಿಭಟನೆ ಅಲ್ಲ, ಸೊ ಮನವಿ ಕೊಡಕ್ ಹೋಗಿರೋದು, ಅದಕ್ಕೆ ಸಮೇತ ಬಿಡ್ತಾ ಇಲ್ಲ. ಹಿಟ್ಲರ್ ಸಾಮ್ರಾಜ್ಯನಾ ಇದು? ಅವನು ನೋಡಿ ಇವ್ರೆ, ಹ್ಮ್ ಇವತ್ತು ಏನಾಗಿದೆ ಅಂತಂದ್ರೆ ಕಾರ್ಯಾಂಗ ಮತ್ತು ಶಾಸಕಾಂಗ ಇವೆರಡೂ ಕೂಡ ಆಮೇಲೆ ಮತ್ತು ಪತ್ರಿಕಾರಂಗ ಹ್ಮ್ ಕೆಲವೊಂದು ನಾನು ಹೇಳ್ತಾ ಇರೋದು ಹ್ಮ್ ಎಲ್ಲರೂ ಅಲ್ಲ. ಹ್ಮ್ ಕಾರ್ಯಾಂಗ ಎಲ್ಲರೂ ಕಾರ್ಯಾಂಗದಲ್ಲಿ ಎಲ್ಲರೂ ಅಲ್ಲ, ಒಟ್ಟು ಆದರೆ ಕಾರ್ಯಾಂಗ ಮತ್ತು ಪತ್ರಿಕಾರಂಗ ಮತ್ತು ಶಾಸಕಾಂಗ ಕೆಲವೊಂದು ನ್ಯಾಯಾಂಗನೂ ಕೂಡ ಕೆಲವೊಂದು ಉದಾಹರಣೆ ಇದೆ. ಹೌದೌದು. ಆ ಒಂದು ಮಟ್ಟಿಗೆ ಇವೆಲ್ಲವೂ ಅಂಗಗಳು ಇದ್ದಾವೆ, ಇವು ಭ್ರಷ್ಟಾಚಾರಕ್ಕೆ ಒಳಪಟ್ಟಿವೆ ಎನ್ನುವಂಥದ್ದು ಮೇಲ್ನೋಟಕ್ಕೆ ಮಾಧ್ಯಮ ಕಾಣ್ತಿದೆ. ಪತ್ರಿಕಾರಂಗದ ಮತ್ತು ಮಾಧ್ಯಮದ ಮುಖಾಂತರನೇ ಗೊತ್ತಾಗಿರ್ತಕ್ಕಂಥದ್ದು ಇದೆಲ್ಲ. ಹೌದೌದೌದು. ಹಾಗಾಗಿ ಆ ಒಂದು ಆಧಾರದ ಮೇಲೆ ಈ ಕಾರ್ಯಾಂಗ ಮೇನ್ ಇಂಪಾರ್ಟೆಂಟ್. ಕಾರ್ಯಾಂಗ, ಶಾಸಕಾಂಗ ಇವು ಏನುಗಳು ಎರಡೂ ಕೂಡ ಫೇಲ್ ಆಗಿದ್ದಾವೆ.
ಇವುಗಳನ್ನ ಜನ ಎಚ್ಚರಿಸಬೇಕು. ಈ ಕಾರ್ಯಾಂಗ ಅಂದ್ರೆ ಯಾವುದು, ಶಾಸಕಾಂಗ ಅಂದ್ರೆ ಯಾವುದು, ಅದನ್ನ ಆ ಅವರಿಗೆ ಒಂದು ಅಧಿಕಾರ ಕೊಟ್ಟಿರ್ತಕ್ಕಂಥವ್ರು ಯಾರು? ಜನರೇನೆ. ಹೌದೌದು. ರಾಜ್ಯ ಅಂದ್ರೆ ಸರ್, ರಾಜ್ಯ ಅಂದ್ರೆ ಜನನೇ. ಅಲ್ಲ ಸರ್ಕಾರ ಮಾಡ್ಬೇಕು ಅಲ್ಲ, ಅವ್ರು ಹೇಳ್ತಾರೆ SIT ಸರ್ಕಾರ ಮಾಡ್ಬೇಕು, ಸರ್ಕಾರ ಮಾಡ್ಬೇಕು, ಸರ್ಕಾರ ನ್ಯಾಯ ಕೊಡಿಸ್ಬೇಕು ಅಂತಾರೆ. ಸರ್ಕಾರ ಅಂದ್ರೆ ಏನ್ ಸರ್? ಅಲ್ಲ ಜನನೇ ನೋಡಿ, ಸರ್, ಜನನೇ ಸರ್ಕಾರ ಮಾಡಿರೋದು. ಅಲ್ಲ ನೋಡಿ, ಪರಮೇಶ್ವರ ಸಾಹೇಬ್ರವರು ಮೊದ್ಲು ಹೇಳಿದ್ರು ನಾವು SIT ಇಲ್ಲ, ತಂಡಕ್ಕೆ ಸಾಹೇಬ್ರು ಅಂತ ಕರಿಬೇಡಿ ಸರ್, ಸಾಹೇಬ ಯಾರು ಇಲ್ಲ. ಹ್ಮ್ ಅವ್ರ ಮೇಲೆ ಸಾಹೇಬ ಅಂತಕ್ಕಂಥದ್ದು ಯಾರು ಇಲ್ಲ. ಹಿಂದೆ ಬ್ರಿಟಿಷರ್ ಕಾಲದಲ್ಲಿ ಸಾಹೇಬ್ರು ಅಂತ ಕರಿತಾ ಇದ್ರು. ಅವರು ಗೃಹ ಮಂತ್ರಿ, ಪರಮೇಶ್ವರ್ ಅವರು ನೋಡಿ ಅವ್ರು ಗೃಹ ಹೇಳಿದ್ರು ಮಂತ್ರಿ. ನಾವು SIT ತಂಡದ ಮೇಲೆ ಒತ್ತಡ ಬೀರೋದಿಲ್ಲ ಅಂತ ಹೇಳಿದ್ರು. ಮತ್ತೆ ಈಗ ಏನ್ರ ಮಾಡ್ತಿರೋದು ಅದೇ ಕೆಲಸ ತಾನೆ ಈಗ. ಇವರು ಮತ್ತೆ ಇವರು ನಮ್ 2ನೇ ಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಸಾಹೇಬ್ರು ಹೇಳಿದ್ರು, ನಾವು ಅಲ್ಲಿ ಖಾಲಿ ಡಬ್ಬ ಏನು ಸಿಕ್ಕಿ ಇಲ್ಲ, ಶೆಡ್ ಅಂತ ಹೇಳಿದ್ರು. ಮತ್ತೆ ನೋಡಿ, ಅದ್ರ ಪ್ರಕಾರ ಈಗ ತನಿಖೆ ನಡೀತಾ ಇದೆ ಅಲ್ಲ, ನಮ್ಗೆ ಅದೊಂದು ಡೌಟ್ ಬರ್ತಿದೆ. ಅದು ಅವ್ರ ಪ್ರಕಾರ ನಡೀತಿದೆ ಈಗ SIT ತಂಡ. ನಾನು ಅವತ್ತ ಅಂದೇ ಅನ್ಕೊಂಡೆ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಅಲ್ಲಿ ಅದು ಖಾಲಿ ಡಬ್ಬ, ಅಲ್ಲಿ ಏನೂ ಸಿಗೋದಿಲ್ಲ ಅಂತ ಯಾವಾಗ ಹೇಳಿದ್ರು, ಹ್ಮ್ ಅವತ್ತೇ ಹೇಳಿದೆ, ಆ ಒಂದು ಅಲ್ಲಿ ಖಾಲಿ ಡಬ್ಬ, ಅಲ್ಲಿ ಏನು ಸಿಗಲ್ಲ ಎನ್ನುವಂತ ಮಾಹಿತಿಯನ್ನ ರಾಜ್ಯದ ಜನತೆಗೆ ಮತ್ತು ಎಲ್ರಿಗೂ ಅದು ಕೊಡುವ ಆ ಒಂದು ಮಾಹಿತಿ ಹೇಳುವ ಮುಖಾಂತರ ಹ್ಮ್ ಇದು ಏನು ಆಗಲ್ಲ ಅನ್ನುವಂಥದ್ದು ಆ SIT ತಂಡದವರಿಗೆ ಆಗ್ಲಿ ಅಥವಾ ಇನ್ನು ಉಳಿಸಿದವರಿಗೆ ಆಗ್ಲಿ ಸ್ಪಷ್ಟತೆ ಬರಲಿ ಅನ್ನುವಂತ ಕಾರಣಕ್ಕೆ ಆ ಒಂದು ಮಾಹಿತಿಯನ್ನ ಬಿತ್ತರ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಹೌದೌದೌದು. ಇನ್ನೊಂದ್ ನೋಡಿ, ಅವತ್ತು ಹಿಂದು ಮುಂದೆ ನೋಡ್ಲಿಲ್ಲ, ಕಟ್ ಅಂಡ್ ಪೇಸ್ಟ್ ವಿಡಿಯೋ ಇಟ್ಕೊಂಡು ಮಹೇಶ್ ಅಣ್ಣನೇ ಈ ತರ ಬೈದ್ ಬಿಟ್ಟ BL ಸಂತೋಷ್ನವ್ರನ್ನ. ಮತ್ತೆ ಅಲ್ಲ, ಹೌದು, ಮತ್ತೆ ಆಮೇಲೆ ಇವ್ರು ಯಾರಪ್ಪ, ಸಿದ್ದರಾಮಯ್ಯನ 27 ಕೊಲೆ ಮಾಡಿದ ಅಂತ ಹೇಳಿ ಅದು ಯಾರೋ ಹೇಳಿದ್ದು, ಇವ್ರು ಹೇಳಿದಂತೆ ತಿರ್ಸಕ್ಕೆ ಅವ್ರನ್ನ ಅರೆಸ್ಟ್ ಮಾಡಿಬಿಡಿ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರಿ. ಹೆಂಗ ಮಧ್ಯಾಹ್ನ ತಟ್ಟಿಗೆ ಅದು ಗೊತ್ತಾಯ್ತು, ಸುಮ್ಕಾದ್ರ ಅವತ್ತು. ಇಲ್ಲಾಂದ್ರೆ ಒಂದು ಅವತ್ತೇ ಒಳಗೆ ಹೋಗ್ಬೇಕಾಗಿತ್ತು. ಎಲೆಕ್ಷನ್ ನಡೀತಾ ಇರತಕ್ಕಂತಹ ಸಂದರ್ಭದಲ್ಲಿ ಹ್ಮ್ ಹರೀಶ್ ಪೂಂಜಾ ಅವರು, ಹ್ಮ್ ಇವರು ಬಿಜೆಪಿಯಲ್ಲಿ ನಿಂತ್ಕೊಂಡಿರ್ತಾರೆ. ಹಂಗಾಗಿ ಸಿದ್ದರಾಮಯ್ಯ ಅವರ ಬಗ್ಗೆ ಮಾತಾಡಿರ್ತಕ್ಕಂಥದ್ದನ್ನ ಹ್ಮ್ ಇವರು ಕಟ್ ಅಂಡ್ ಪೇಸ್ಟ್ ಮಾಡಿ ಹ್ಮ್ ಇವತ್ತು ಅದನ್ನ, ಅಂದ್ರೆ ಹರೀಶ್ ಪೂಂಜಾ ಅವರು ಹೇಳಿದ್ದನ್ನ ಹ್ಮ್ ಇವರು ಪ್ರಸ್ತಾಪ ಮಾಡ್ತಾರೆ. ಯಾರು? ಮಹೇಶ್ ಶೆಟ್ಟಿ ತಿಮ್ರೋಡಿ ಅನ್ನೋರು, ಹ್ಮ್ ಅವ್ರು ಪ್ರಸ್ತಾಪ ಮಾಡ್ತಾರೆ ಅಷ್ಟೇ. ಹ್ಮ್ ಇದನ್ನ ಇವ್ರು ಏನ್ ಮಾಡ್ತಾರೆ, ಕಟ್ ಅಂಡ್ ಪೇಸ್ಟ್ ಮಾಡಿ ಇದನ್ನ ಅವತ್ತು ಜನತೆಗೆ ಒಪ್ಪಿಸ್ತಾರೆ. ಆದ್ರೆ ಗೃಹ ಮಂತ್ರಿಯವರಿಗೂ ಕೂಡ ಗೊತ್ತಾಗುತ್ತೆ ಇದು ಕಟ್ ಅಂಡ್ ಪೇಸ್ಟ್ ಅಂತ ಹೇಳಿ. ಹಂಗಾಗಿ ಯಾವುದೇ ಅಲ್ಲ ಕಾರಣಕ್ಕೂ ಅದಕ್ಕೆ ಅರೆಸ್ಟ್ ಆಗುದಿಲ್ಲ. ಅಲ್ಲಲ್ಲ, ಅದಕ್ಕಿಂತ ಮುಂಚಿತವಾಗಿ ಅಲ್ಲೇ ಗೃಹ ಮಂತ್ರಿ ಅವ್ರನ್ನ ಅರೆಸ್ಟ್ ಮಾಡ್ಬಿಡಿ, ಹೋಗಿ ಬಂಧನಕ್ಕೆ ಇದೇ ಮಾಡ್ಬಿಡಿ ಅಂತ ಹೇಳ ಪರ್ಮಿಷನ್ ಹೌದು, ಹೌದು, ಕೊಟ್ಬಿಟ್ರಲ್ಲ. ಅದೇ ತಿಳಿಯದೆ ಏನೇನೋ ಮಾತಾಡ್ತಾರೆ. ಹಂಗಾಗಿ ಇವತ್ತು ನಾವು ಈಗ ರಾಜ್ಯ ಅಂದ್ರೇನೆ ಜನ, ಜನ ಅಂದ್ರೇನೆ ರಾಜ್ಯ, ದೇಶ ಅಂದ್ರೇನೆ ಜನ, ಜನ ಅಂದ್ರೇನೆ ದೇಶ, ಜನಗಳಿಲ್ಲದೆ ದೇಶ ಇಲ್ಲ. ಹಂಗಾಗಿ ಇವತ್ತು ಜನರು, ಇವತ್ತು ಇದು ಪ್ರಜಾಪ್ರಭುತ್ವ, ಇದು ಪ್ರಜಾಕೀಯ, ಇದು ರಾಜಕೀಯ ಆಗಬಾರದು ಯಾವುದೇ ಕಾರಣಕ್ಕೂ. ಈ ಪ್ರಜಾಕೀಯದಲ್ಲಿ ಪ್ರಜೆಗಳು ಎಂದರೆ ಇವರೇ ಪ್ರಭುತ್ವರು. ಹಂಗಾಗಿ ಪ್ರಜೆಗಳು ಎದ್ದು ನಿಂತ್ಕೊಂಡ್ರೆ ಖಂಡಿತವಾಗ್ಲೂ SIT ಅಲ್ಲ, ಯಾವುದೇ ಆಗ್ಲಿ ನ್ಯಾಯ ಖಂಡಿತ ಸಿಕ್ಕೇ ಸಿಗುತ್ತೆ ಸರ್. ಪ್ರಜೆಗಳು ಇವತ್ತು ಎಚ್ಚೆತ್ಕೊಳ್ಬೇಕಾಗಿದೆ. ಹಾಗಾಗಿ ನಾನು ಇವತ್ತು ನಿಮಗೆ ಜ್ವಾಲಾಮುಖಿ ನ್ಯೂಸ್ಗೆ ನಾನು ಇವತ್ತು ಫೋನ್ ಮಾಡಿದೆ. ಜನರಿಗೆ ಒಂದು ಅಸ್ಪಷ್ಟವಾದಂತಹ ಸಂದೇಶ ಹೋಗಬಾರದು, ಅದರಿಂದ ನ್ಯಾಯ, ನೀತಿ, ಧರ್ಮದ, ಸತ್ಯದ ಸಂದೇಶ ಹೋಗ್ಬೇಕು ಎನ್ನುವಂತ ಕಾರಣಕ್ಕೆ ಇವತ್ತು ನಮ್ಮ ಜ್ವಾಲಾಮುಖಿ ನ್ಯೂಸ್ಗೆ ಇವತ್ತು ನಿಮಗೆ ಫೋನ್ ಮಾಡಿದ್ದೀನಿ. ಹಾಗಾಗಿ ನೀವು ಇದನ್ನ ಹಾಕಿದ್ರೆ ಸ್ವಲ್ಪ ಜನರಿಗೆ ಏನು ಎಂತು ಅನ್ನೋದು ಗೊತ್ತಾಗುತ್ತೆ. ಜನರು ಪ್ರಬುದ್ಧರಾಗಬೇಕು. ಇವತ್ತು ಜನ ಅಂದ್ರೇನೆ ರಾಜ್ಯ, ಜನ ಅಂದ್ರೇನೆ ದೇಶ. ಜನರಿಲ್ತಕ್ಕಂಥ ಯಾವ ರಾಜ್ಯನೂ ಇಲ್ಲ, ಯಾವ ದೇಶನೂ ಇಲ್ಲ. ಹಾಗಾಗಿ ಇವತ್ತು ಜನರು ಎಚ್ಚೆತ್ಕೊಂಡ್ರೆ ಇವತ್ತು ನಮ್ದು ಸರ್ ಧರ್ಮ ಮತ್ತು ಸತ್ಯದ ಪರವಾಗಿ ನಾವು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಅಷ್ಟೇ. ಈಗ ಕೆಲವೊಬ್ರು ಹೇಳ್ತಾರೆ, ಸರ್ ಈಗ ಸರ್ ನೀವ್ ಯಾಕೆ ಸರ್, ಇವತ್ತು ನನಗೊಬ್ರು ಪ್ರಶ್ನೆ ಮಾಡಿದ್ರು, ಸರ್ ನೀವ್ ಯಾಕೆ ಅವ್ರ ಕೊಲೆ ಬಗ್ಗೆ, ಇವ್ರ ಕೊಲೆ ಬಗ್ಗೆ ಏನು ಮಾತಾಡ್ತಾ ಇಲ್ಲ, ಇದ್ರ ಬಗ್ಗೆನೇ ಯಾಕೆ ಮಾತಾಡ್ತಾ ಇದ್ದೀರಾ ಅಂತ ಹೇಳಿದ್ರು. ನಾನು ಅವರಿಗೆ ಒಂದೇ ಮಾತು ಹೇಳಿದೆ, ಹೋರಾಟ ಅನ್ನುವಂಥದ್ದು ಬರೀ ಹೆಸರಿಗೆ ಬಂದಾಗ ನಾನು ಹೋಗಿ ಜೈ ಎಂದೆ ಸುಮ್ನೆ ಕುತ್ಕೊಂಡೆ ಅಂತಂದ್ರೆ ಯಾವ ಹೋರಾಟನೂ ಕೂಡ ಸಂಪೂರ್ಣವಾಗಿ ಆಗೋದಿಲ್ಲ. ಅದಕ್ಕೆ ನಿಲ್ಬೇಕಾಗುತ್ತೆ, ಗಟ್ಟಿತನದಿಂದ ನಿಲ್ಬೇಕಾಗುತ್ತೆ. ನಮಗೆ ಈ ಹೋರಾಟದಲ್ಲಿ ಗಟ್ಟಿಯಾಗಿ ನಿಲ್ಲಕ್ಕೆ ದಾಖಲೆಗಳು ಇದ್ದಾವೆ. ಆ ದಾಖಲೆಗಳ ಮುಖಾಂತರವಾಗಿ ಇವತ್ತು ಹೋರಾಟಗಾರರು ಕೂಡ ಎಲ್ಲರೂ ಇವತ್ತು ಒಗ್ಗಟ್ಟಾಗಿದ್ದೇವೆ. ಹಾಗಾಗಿ ಇದು ಒಂದನ್ನು ನಾವು ಪೂರ್ಣ ಮಾಡಬೇಕೇ ಹೊರತು ಯಾವುದನ್ನು ಕೂಡ ಇದು ಮಾಡಬಾರದು. ಆಮೇಲೆ ಇಲ್ಲಿ ಒಂದು ಕೊಲೆಗಿಂತ ಇಲ್ಲಿ ಹೆಚ್ಚು ಅನಾಹುತ ಕಾಣ್ತಾ ಇದೆ ನಮಗೆ. ಹಾಗಾಗಿ ನಾವು ಈ ಹೋರಾಟಕ್ಕೆ ನಿಂತಿದ್ದೇವೆ. ಒಂದಕ್ಕಿಂತ ಹೆಚ್ಚಲ್ಲಪ್ಪ, 100ಕ್ಕಿಂತ ಹೆಚ್ಚಿದಾವಲ್ಲ, 100-200ಕ್ಕಿಂತ ಜಾಸ್ತಿ ಇದಾವಲ್ಲ. ಈಗ ನಿನ್ನೆ ಒಂದು BLR ಪೋಸ್ಟ್ ಬಂತು, 38 ಶವಗಳನ್ನು ದಫನ್ ಮಾಡಿದಾರಂತೆ, ಅಂದ್ರೆ ಸುಟ್ಟು ಹಾಕಿದಾರಂತೆ. ಹೌದು. ಬರ್ನು BLR ಪೋಸ್ಟ್ ಇಲ್ಲವರೆಗೂ ಯಾವ್ದು ಒಂದು ಸುಳ್ಳು ಮಾಹಿತಿ ಹಂಚಿಲ್ಲ, ಅದು ಪಕ್ಕ ಮಾಹಿತಿ. ಅದ್ರ ಬಗ್ಗೆ ತನಿಖೆ ಮಾಡ್ತಿದಾರೆ ಅಂತ ಹೇಳ್ತಿದಾರೆ. ಅದೇನಾಗುತ್ತೋ ಕಾದ್ ನೋಡ್ಬೇಕು.
ಹೌದು ಅದೇ ಈ ರೀತಿಯೆಲ್ಲ ಇದಾವೆ. ಈಗ ಮಾತಾಡ್ತಕ್ಕಂಥವ್ರಿಗೆ ಪಾಪ ಅವ್ರಿಗೆ ಕೆಲವೊಬ್ರಿಗೆ ಗೊತ್ತಿರ್ಲಿಕ್ಕಿಲ್ಲ, ಹಾಗಾಗಿ ನಾನು ಅವ್ರಿಗೆ ಉತ್ತರ ಹೇಳಿದೀನಿ. ಇನ್ನ ಕೆಲವೊಬ್ರು ಸುಮ್ನೆ ಬೇಕಂತ ಟೈಮ್ ಪಾಸಿಗೆ ಕೂಡ ಮಾತಾಡ್ತಾ ಇರ್ತಾರೆ. ನಾನು ಅವ್ರಿಗೆ ಯಾರಿಗೂ ಕೂಡ ಉತ್ತರ ಕೊಡ್ಲಿಕ್ಕೆ ಹೋಗೋದಿಲ್ಲ. ಒಂದು ಸ್ಪಷ್ಟವಾದ ಸಂದೇಶ ಇರ್ಲಿ, ನೀವು ಆ ಹೋರಾಟ ಈ ಹೋರಾಟ ಮಾಡಿಲ್ಲ ಅಂತಂದು ಹೇಳೋದಲ್ಲ. ಅವ್ರೇ ಮಾಡ್ತಾರೆ, ಮಾಡ್ಲಿ ಬಿಡ್ರಿ, ಅವ್ರು ಮಾಡ್ಲಿ. ಅವ್ರು ಮಾಡ್ಬೇಕಲ್ವಾ? ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಇಲ್ಲ ನಾನು ಹೋರಾಟಗಾರ ಅಲ್ಲ ಅಂತಾರೆ. ಅಂದ್ರೆ ಜವಾಬ್ದಾರಿ ಅನ್ನೋದು ಎಲ್ರಿಗೂ ಇದೆ ಅಲ್ರಿ. ಈಗ ಸರ್ ಒಂದ್ ನಿಮಿಷ ಹೇಳ್ತೀನಿ ನೋಡ್ರಿ. ನೋಡಿ, ನಮ್ ಇಂಡಿಯಾದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಅನ್ಯಾಯ ಆಗಿರ್ತಕ್ಕಂಥ ಕೇಳೋ ಅಧಿಕಾರ ಇದೆ. ಆ ಕೇಳಕ್ ಅಧಿಕಾರ ಇಲ್ಲ ಅಂದ್ರೆ ಅವ್ನು ಸತ್ತಂಗ, ಅವ್ನು ಇದ್ರು ಸತ್ತಂಗ. ಅವನು ಒಂಥರ ಸರ್ ಕೇಳಲೇಬೇಕು. ಯಾಕಂತ ಕೇಳಿ ಹೇಳ್ತೀನಿ, ಇವ್ರು ಕೇಳದೆ ಹೋದ್ರೆ ಮುಂದೊಂದ್ ದಿವಸ ತನ್ನ ಎಡಭಾಗದಲ್ಲಿ ಕಳ್ಳ, ಬಲಭಾಗದಲ್ಲಿ ಅತ್ಯಾಚಾರಿ, ಮುಂಭಾಗದಲ್ಲಿ ಕೊಲೆಗಡಕ, ಹಿಂಭಾಗದಲ್ಲಿ ಇನ್ನೊಬ್ಬ ಭ್ರಷ್ಟಾಚಾರಿ, ಇನ್ನೊಬ್ಬ ಮತ್ತೊಬ್ಬ, ಎಲ್ಲರೂ ಇದ್ದಾಗ ತಾನೇ ಅಡ್ಡಾಡ್ಲಿಕ್ಕೆ ಆಗುದಿಲ್ಲ. ಇನ್ನು ತನ್ನ ಮಕ್ಕಳೆಲ್ಲಿಂದ ಬಂತು? ತಾನೇ ಅಡ್ಡಾಡ್ಲಿಕ್ಕೆ ಆಗಲ್ಲ ಸರ್. ಯಾಕಂದ್ರೆ ಎಡಕ್ ಹೋದ್ರು ಒಬ್ಬ ಅತ್ಯಾಚಾರಿ ಇದ್ದಾನೆ, ಒಬ್ಬ ಮುಂದೆ ಹೋದ್ರೆ ಕೊಲೆಗಡಕ ಇದ್ದಾನೆ, ಒಬ್ಬ ಕಳ್ಳನ್ ಮಗ ಇದ್ದಾನೆ, ಇನ್ನೊಬ್ಬನ ಹಣ ಕಿತ್ಕೊಳ್ಳೋ, ಹಣ ಅಧಿಕಾರ ದುರುಪಯೋಗ ಮಾಡೋದನ್ನ, ರೌಡಿಸಂ ಮಾಡೋದಿದೆ. ಹಿಂಗೆಲ್ಲ ಇದ್ದಾಗ ಅಡ್ಡಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬ ಪ್ರಜೆಯೂ ಕೂಡ ತನ್ನ ಕರ್ತವ್ಯವನ್ನ ಇಲ್ಲಿ ತಾನು ಹುಟ್ಟಿ ಬೆಳೆದ ಮೇಲೆ ಈ ಪ್ರಕೃತಿಯ ಪರವಾಗಿ ತಾನು ಕೆಲಸ ಮಾಡ್ಲೇಬೇಕಾಗುತ್ತೆ. ಅದು ಈ ಪ್ರಕೃತಿಯ ನಿಯಮ, ಮಾಡ್ಲೇಬೇಕು. ಇಲ್ಲ ಅಂತಂದ್ರೆ ಅವ್ರವ್ರ ಕರ್ಮವನ್ನ ಅವ್ರವರೇ ಅನುಭವಿಸ್ತಾರೆ ಎನ್ನುವಂಥದ್ದು ಇದು ನನ್ನ ನಂಬಿಕೆ ಮತ್ತು ನನ್ನ ವಾದ. ಹೌದೌದು, ಸತ್ಯ ಇದು. ಯಾಕಂದ್ರೆ ತನ್ನ ಮುಗುಳಿಗೆ ಬಂದಾಗ ಮಾತ್ರ, ಮುಗುಳು ಬುಡಕ್ ಬಂದಾಗ ಮಾತ್ರ ಹೋರಾಟ ಮಾಡೋದಲ್ಲ, ಮುಂಜಾಗ್ರತೆಯಾಗಿ ಹೋರಾಟ ಮಾಡ್ಲೇಬೇಕು. ಅಟ್ಲೀಸ್ಟ್ ನ್ಯಾಯ ಆದ್ರೆ ಕೇಳ್ಬೇಕು. ಇಲ್ಲ ನ್ಯಾಯ ಏನು ಹೋರಾಟ ಮಾಡ್ತಿದಾರೆ ನ್ಯಾಯದ ಪರವಾಗಿ, ಅವ್ರಿಗೆ ಸಪೋರ್ಟ್ ಅನ್ನ ಮಾಡ್ಬೇಕು. ಅದನ್ನೆಲ್ಲ ಬಿಟ್ಟು ಸುಮ್ನೆ ತೇಜವಾದೆ ಮಾಡೋದು, ನೀವ್ ಆಗಿದ್ರಿ ಹೀಗಿದ್ರಿ ಇವಾಗ ಹೆಂಗಿದಿರಿ. ಸರ್ ಇನ್ನೂ ಒಂದು ವಿಚಾರ ಹೇಳ್ತೀನಿ ಸರ್. ಮುಂಚೆ ಇದ್ದಂಗೆ ಜನ ಇಲ್ಲ ಸರ್, ಬಹಳ ತಿಳ್ಕೊಳ್ತಾ ಇದಾರೆ ಸರ್, ಜನರಾಗಿದ್ದಾರೆ. ಜಾಣರಾಗ್ಲೇಬೇಕಲ್ಲ. ಹೌದು ಸರ್, ಜಾಣರಾಗಿದ್ದಾರೆ. ಅವರು ಕೂಡ ಒಂದು ಯಾರು ಒಂದು ಧ್ವನಿ ಎತ್ತೇ ಇರೋರು ಅಥವಾ ಫೇಸ್ಬುಕ್ ಅಲ್ಲಿ, ವಾಟ್ಸ್ಆಪ್ ಅಲ್ಲಿ ಮಾಡ್ತಾ ಇದಾರೆ. ಆಮೇಲೆ ಕೆಲವೊಬ್ರು ಸರ್ ನಾನು ಹೋರಾಟಕ್ಕೆ ಬರ್ತೀನಿ ಅಂತ ಹೇಳಿ ಮುಂದೆ ನಿಂತ್ಕೊಳ್ತಾ ಇದಾರೆ ಸರ್. ಇದು ಹೆಮ್ಮೆಯ ವಿಷಯ ಸರ್. ಇದು ಹೌದೌದು, ಬಹಳಷ್ಟು ಜನ, ಹ್ಞೂ ಸರ್, ಬಹಳಷ್ಟು ಜನ, ನನಗೆ ಹೆಮ್ಮೆಯ ವಿಷಯ ಇದು. ಎಲ್ರು ಕೂಡ ಜನರು ಕೂಡ ಇವತ್ತು ದಡ್ರಲ್ಲ ಸರ್. ಇವತ್ತು ಜಾಣರಾಗ್ತಾ ಇದಾರೆ ಅಂದ್ರೆ ಒಂದು ಹಂತವಾಗಿ ಜಾಣರಾಗ್ತಾ ಇದಾರೆ. ಇವತ್ತು ಹೋರಾಟಕ್ಕೆ ನಿಲ್ತಾ ಇದಾರೆ ಸರ್. ಖಂಡಿತವಾಗಿ ಬೆಂಬಲ ಸಿಗುತ್ತೆ. ಆ ಸೌಜನ್ಯಳಿಗೆ ಮತ್ತು ನೂರಾರು ನೊಂದ ಬುರುಡೆಗಳಿಗೆ, ನೊಂದ ಕುಟುಂಬಗಳಿಗೆ, ಸತ್ಯದ ಬುರುಡೆಗಳಿಗೆ, ಸತ್ಯದ ಕುಟುಂಬಗಳಿಗೆ ನ್ಯಾಯ ಸಿಗಲಿದೆ ಸರ್. ಧನ್ಯವಾದ ಸರ್. ನಮಸ್ಕಾರ. ಸರಿ, ಇವತ್ತು ತಪ್ಪು ನಾಳೆ ಆಗ್ತೀನಪ್ಪ ಇದನ್ನ. ಖಂಡಿತ ಹಾಕಿ ಸರ್, ಖಂಡಿತ. ಓಕೆ, ಥ್ಯಾಂಕ್ ಯು.